ಹೀಗಾಗಿ ಒಂದು ಏನು ಬೆಳೆ ಬರ್ತದೆ ಕಬ್ಬು ಅದು ಲಾಭ ಉದ್ಯೋಗದಿಂದ ಕರ್ಕೊಂತೀವಿ ನಾವು, ಅದು ಅತ್ಯಂತ ನುಕ್ಸಾನ ಉದ್ಯೋಗ ಆಗಿಬಿಟ್ಟದಂತ. ಅದ್ರ ಜೊತೆಗೆ ನಾವು ಇಡೀ ಕಬ್ಬನ್ನು ಇಡೀ ದೇಶ ತುಂಬ ಹೆಚ್ಚಿಗೆ ನೀರಾವರಿದೆಲ್ಲ ಬೆಳೆಸೋದ್ರಿಂದಾಗೆ ನಾವು ಆಹಾರ ಬೆಳೆಗಳನ್ನು ಬೆಳೀತಾ ಇಲ್ಲ. ಅಲ್ಲಿ ಗೋಧಿ ಆಗಿರ್ಬೋದು, ಜೋಳ ಆಗಿರ್ಬೋದು, ಭತ್ತ ಆಗಿರ್ಬೋದು, ಗೊಂಜಾಳ ಆಗಿರ್ಬೋದು, ಇವೆಲ್ಲ ಆಹಾರ ಬೆಳೆಗಳು ಭಾಳಷ್ಟು ಕಡಿಮೆ ಮಾಡಿಬಿಟ್ಟಿವಿ. ಮತ್ತು ಎಣ್ಣೆ ಬೆಳೆಗಳಂತೆ ಬೆಳೆದು ಬಿಟ್ಬಿಟ್ಟಿವಿ ನಾವು. ಕೂಸುಬೆ ಆಯಿತು, ಶೇಂಗಾ ಆಯಿತು, ಸೂರ್ಯಪಾನ ಆಯಿತು, ಇವೆಲ್ಲವೂ ಇನ್ನೂ ಅನೇಕ ಈ ಒಂದು ಎಣ್ಣೆ ಕಾಳುಗಳನ್ನು ಬೆಳೆದು ಬಿಟ್ಟಿದ್ದೀವಿ. ಹೀಗಾಗಿ ಎಣ್ಣೆ ರೇಟು ಸಿಕ್ಕಾಪಟ್ಟೆ ಹೋಗ್ಬಿಟ್ಟದ ಮೇಲೆ ಕಡಿಮೆ ಕಡಿಮೆ ಉತ್ಪಾದನೆ ಆದಾಗ ರೇಟ್ ಆಟೋಮೆಟಿಕ್ ಜಂಪಾಗಿ ಹೋಗ್ಬಿಡ್ತದೆ. ಮತ್ತು ಮೇಲಾಗಿ ಎಣ್ಣೆ ತಿನ್ನು ಎಣ್ಣೆಯನ್ನು ಹೊರನಾಡುಗಳಿಂದ ಹೊರದೇಶಗಳಿಂದ ತರಿಸ್ತಾ ಇದ್ದೀವಿ. ನಮ್ಮ ಅದಾನಿ ಅಂತವ್ರೊಳಗೆ ಏಜೆಂಟರು ತರಿಸ್ಕೊಡ್ತಾ ಇದ್ದಾರೆ. ಇಂದಾಗ ಈ ಒಂದು ನಮ್ಮಲ್ಲೇ ಯಾವ ಎಣ್ಣೆ ಕಾಳನ್ನು ಬೆಳಿಬೇಕಾಗಿತ್ತು, ಯಾವ ಹತ್ತಿಯನ್ನು ಬೆಳಿಬೇಕಾಗಿತ್ತು, ಯಾವ ಆಹಾರ ಪದಾರ್ಥಗಳು ಬೆಳಿಬೇಕಾಗಿತ್ತು, ಆ ಭೂಮಿಗಳೆಲ್ಲ ಇವತ್ತು ನೀರಾವರಿ ಭೂಮಿ, ಅದರಲ್ಲೂ ಮುಖ್ಯವಾಗಿ ಕಬ್ಬು ಮತ್ತು ಭತ್ತವನ್ನು ಬೆಳೆಯೋದ್ರಲ್ಲಿ ತೊಡಗಿಕೊಂಡಿದ್ದರಿಂದ ಏನಾಗಿದೆಪ್ಪ ಅಂತಂದ್ರೆ ಆದಷ್ಟು ತೊಂದರೆಗಳು ಹೆಚ್ಚಾಗಿಬಿಟ್ಟಿದ್ದಾವಂತ. ಕಬ್ಬ ಊಟ ಮಾಡಲಿಕ್ಕಾಗೋದಿಲ್ಲ, ಭಾಳ ನಾವು ಚಹಾ ಕುಡಿಬೋದು, ಅದಕ್ಕಿಂತ ಹೆಚ್ಚೇನಪ್ಪ ಅಂತಂದ್ರೆ ಶೆರೆ ಕುಡಿಬೋದು, ಇದು ಬಿಟ್ಟು ಮತ್ತೇನು ಅದರಿಂದ ಉತ್ಪಾದನೆ ಆಗ್ತದೆ. ಆದರೆ ಮ್ಯಾಕ್ಸಿಮಮ್ ನಮ್ಮ ಭೂಮಿಗಳು ಹೆಚ್ಚು ದುಡ್ಡು ಬರ್ತದೆ ಅಂತೇಳಿ ಅದನ್ನು ಮಾಡ್ತಾಯಿದ್ವಿ. ಅದರಿಂದ ಯಾವ ರೈತ ಉದ್ಧಾರ ಆಗ್ತಾಯಿಲ್ಲ. ಯಾಕೆಂದರೆ ರೈತನ ಬದುಕು ಇವತ್ತಿಗೂ ಯಾವ ರೀತಿ ಇರಬೇಕು ಅದೇ ರೀತಿ ಅದ. ಸ್ವಲ್ಪ ಏನಪ್ಪ ಕಬ್ಬು ಬೆಳೆಯುವಂಥವ್ರು ಅವ್ರು ಸ್ವತಃ ಒಂದು ಊಟ ಮಾಡೋ ಪರಿಸ್ಥಿತಿಗಳು ಅದಾರನ್ನ ಅವ್ರು ಕರ್ಕೋಬೋದು ಅಷ್ಟೆ. ಆದರೆ ಪೂರ್ಣ ಪ್ರಮಾಣದ ಲಾಭ ಉದ್ಯೋಗ ಆಗ್ಯದ, ಭಾಳ ಬೆಳವಣಿಗೆ ಆಗ್ಯದ ಅಂತೇನಿಲ್ಲ. ಮುಂದೆ ಇನ್ನುಳಿದ ಬೆಳೆಗಳಂತ ಮಾರ್ಕೆಟೇ ಇಲ್ಲ ಅವುಗಳಿಗೆ. ನಾವು ಹೇಳಿದ್ವಿ MSP ಕೊಡ್ತಾರೆ ರೀ, MSP ರೇಟ್ ಕೊಡ್ತಾರೆ ಅಂತ. MSP ರೇಟ್ ಏನು ಅವ್ರು ಮಾಡಿರ್ತಾರೆ, ಒಂದೇನೋ ಕ್ವಿಂಟಲ್ಗೆ 3,000 2,000 ಜೋಳ ಗೋಧಿ ಒಂದು ಲೆವೆಲ್ ಮೇಲೆ ಮಾಡಿರ್ತಾರೆ. ಭಾಳ 3,000-4,000 ಎಣ್ಣೆ ಕಾಳುಗಳಿದ್ದು ಶೇಂಗಾ ಹಿಂಗಿದ್ರು ಸ್ವಲ್ಪ ಹೆಚ್ಚು ಮಾಡಿರ್ತಾರೆ. ಆದರೆ ಅಷ್ಟು ಬೆಳೆದ್ರಾಗ ಎಷ್ಟು ಖರ್ಚು ಬಂದಿರ್ತದೆ ಅದ್ರ ಬಗ್ಗೆ ಲೆಕ್ಕನೇ ಇಲ್ಲ. ಅದು ಕೊಡಬೇಕು ಅಂತ ಕಾನೂನುಗಳು ಸಾಕಷ್ಟು ಇದ್ದಾವೆ. ಆ ಕಾನೂನು ಎಷ್ಟು ಪ್ರಯೋಗ ಆಗಿದ್ದಾವೆ ಅದನ್ನು ನಾವು ಇವತ್ತು ವಿಚಾರ ಮಾಡಿದ್ರೆ ರೈತ ಇವತ್ತು ಏನಪ್ಪ ಅಂತಂದ್ರೆ ಪೂರ್ತಿಯಾಗಿ ಲಾಸ್ನಲ್ಲಿದ್ದಾನೆ. ಅವನ ಬದುಕು ಇನ್ನೂ ಉದ್ಧಾರ ಆಗ್ತಾಯಿಲ್ಲ. ಅಷ್ಟು ಆದರೂ ಸಹಿತ ಅವನು ಈ ದೇಶದ GDPಯಲ್ಲಿ 3% ತನಕ ತನ್ನ ಒಂದೇನಪ್ಪ ಅಂದ್ರೆ ಶ್ರಮವನ್ನು ಹಾಕಿ ಲಾಭ ಕೊಡ್ತಾ ಇದ್ದಾರೆ ಅಂತೇಳಿ. ಈ ಎಲ್ಲ ಹಿನ್ನೆಲೆಯಲ್ಲಿ ನಾವು ಇವತ್ತು ಕಬ್ಬದ್ದು ಹೆಂಗಾಯ್ತು, ಇನ್ನುಳಿದ ಬೆಳೆಗಳದ್ದು ಏನು ಪರಿಸ್ಥಿತಿ, ಅವಕಾಶ ಎಷ್ಟು ಬರ್ಬೋದು ಏನು ಎಂದು ನಾವು ಲೆಕ್ಕ ಹಾಕಿದಾಗ ವಿಚಾರ ಮಾಡಿದಾಗ ರೈತ ಇದ್ದಂಥ ಇವತ್ತು ಪೂರ್ಣ ಪ್ರಮಾಣದಲ್ಲಿ ಸುಣ್ಣಾಗಿದ್ದಾನೆ. ಅವನ ಬದುಕು ಸ್ವಚ್ಛ ಆಗಿಲ್ಲ ಅನ್ನೋದು ಮಾತ್ರ ಸತ್ಯದ. ಬಟ್ ಈ ದೇಶದ ಎಲ್ಲರಿಗೂ ಆಹಾರವನ್ನು ಒದಗಿಸುವಂಥ ಶಕ್ತಿ ಅವನು ಇದ್ದರೂ ಸಹಿತ ಕೆಲವು ಕಾರಣಗಳಿಂದಾಗಿ ಏನಾಗಿದೆಪ್ಪ ಅಂತಂದ್ರೆ ಅದು ಸಿಕ್ಕಾಪಟ್ಟೆ ನಡುಕಿನ ಈ ದಲ್ಲಾಳಿಗಳಿಂದಾಗಿ ಆಹಾರ ಪದಾರ್ಥ ಸಿಕ್ಕಾಪಟ್ಟೆ ದುಡ್ಡಿಗೆ ಮಾರ್ಕೆಟ್ ಇವತ್ತೇನಾಗಿದೆಪ್ಪ ಅಂದ್ರೆ ಕೈಗೆ ಎಟಕಲಾರ ಸ್ಥಿತಿಗೆ ಬಂದು ನಿಂತುಬಿಟ್ಟದಂತ. ಇದೆಲ್ಲ ಹೋಗೋದು ಯಾವಾಗಂತ ಇವತ್ತಿನ ದಿನ ಮೋದಿಜಿಯವರು